ಸುಬ್ಬು ಒಳಗಡೆ ಗಮನಿಸ್ತಾ ನೀನು? ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತರ ತರ ಕಾಣಿಸ್ತಾ ಇದ್ರು. ಅಯ್ಯೋ ಅದಲ್ಲ, ಆ ಅಮ್ಮನ ಕೈಯಲ್ಲಿ ಇತ್ತಲ್ಲ ಸೀರೆ, ಅದನ್ನ ಗಮನಿಸ್ತಾ ಅಂದೆ. ಇಲ್ಲ. ಅಯ್ಯೋ ಆರ್ಯ ಸರ್ಗೆ ನಾವು ರಾಜನಂದಿನಿ ಸೀರೆ ಗಿಫ್ಟ್ ಮಾಡಿದ್ವಲ್ಲ, ಡಿಟ್ಟು ಹಂಗೆ ಇತ್ತು. ಅಯ್ಯೋ ದಡ್ಡಿ, ಆ ಥರ ಎಷ್ಟು ಸೀರೆಗಳಿರುತ್ತವೆ. ಅಷ್ಟು ದೊಡ್ಡ ಶ್ರೀಮಂತರು ಅಂದಮೇಲೆ ಒಂದು ರಾಜನಂದಿನಿ ಸೀರೆ ತಗೊಂಡಿರಲ್ವಾ? ರಮೇಶ್ ಮತ್ತು ಕುಟುಂಬ ಶ್ರೀನಗರ ಬೆಂಗಳೂರು. ಹುಡುಗನಿಗೆ 500 ರು ಉಡುಗೊರೆ ನೀಡಿದ್ದಾರೆ. ವಧುವರರಿಗೆ ಉಡುಗೊರೆ ನೀಡುವವರು ಬಂದು ಕೊಡಬಹುದು. ಹುಡುಗನ್ಗ? ಹುಡುಗ ಶಿವ, ಹುಡುಗಿ ಪಾರ್ವತಿ, ಅವ್ರಿಬ್ಬರು ಮದುವೆನೇ ನಡೀತಾ ಇದೆಯಲ್ಲ. ಮೊಯ್ ಕೊಟ್ಟವ್ರ ಹೆಸರನ್ನ ಮೈಕಲ್ ಹೇಳ್ತಾರಾ? ಹೂ ಪುಷ್ಪ. ಸುಬ್ಬು ಇದೊಂಥರ ಚೆನ್ನಾಗೈತಲ್ವಾ, ನಾವು ಮೊಯ್ ಕೊಡೋಣ. ಬಾಬಾ ಅನು ಬಾಬಾ. ನೀನ್ ಯಾರು ಕೊಡ್ತೀಯ ಸುಬ್ಬ? ನಾನು ಪಾರ್ವತಿಗೆ. ನಾನು ಈಶ್ವರನ್ಗೆ. ಅನು ಕೊಡಮ್ಮ. ಅನು ಸಿರಿಮನೆ, ಈಶ್ವರ 100 ರೂಪಾಯಿ ಶಿವಪ್ಪನ್ಗೆ. ಅನು ಸಿರಿಮನೆ ಶಿವಪ್ಪನಿಗೆ 100 ರೂಪಾಯಿ ನೀಡಿದ್ದಾರೆ. ಸುಬ್ರಹ್ಮಣ್ಯ ಸಿರಿಮನೆ 100 ರೂಪಾಯಿ ಪಾರ್ವತಿಗೆ. ಸುಬ್ರಹ್ಮಣ್ಯ ಸಿರಿಮನೆ ಪಾರ್ವತಿಗೆ 100 ರೂಪಾಯಿ ನೀಡಿದ್ದಾರೆ. ಅರ್ಚಕ್ರೆ, ಈ ಪೂಜೆ ದಿನ ನಡೆಯುತ್ತಾ? ಇಲ್ಲ ತಾಯಿ, ವರ್ಷಕ್ಕೊಂದ್ಸರಿ ಮಾತ್ರ ನಡೆಯುತ್ತೆ. ಈ ಪೂಜೆ ವಿಶೇಷತೆನ ಸ್ವಲ್ಪ ಹೇಳಿ ಅರ್ಚಕ್ರೆ. ಅಮ್ಮ, ಇದು ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ. ಶಿವನಿಗೆ ಕಲ್ಯಾಣ ರಂಗ ಅನ್ನೋ ಹೆಸರಿನಲ್ಲಿ ಕಲ್ಯಾಣೋತ್ಸವವನ್ನು ಮಾಡ್ತೀವಿ. ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವವನ್ನು ಮಾಡ್ತೀವಿ. ಇಲ್ಲಿಗೆ ಮದುವೆ ಆಗದೆ ಇರೋ ಗಂಡು ಹೆಣ್ಣು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲೂ ಇವತ್ತು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಆದಷ್ಟು ಬೇಗ ಮದುವೆ ಆಗುತ್ತೆ. ಅನು ಹೆಸರಲ್ಲೂ ಪೂಜೆ ಮಾಡ್ಸೋಣ, ಬೇಗ ಮದುವೆ ಆಗ್ಲಿ ಅಂತ. ಖಂಡಿತ ಮಾಡಿಸು. ಪೂಜೆ ಮಾಡಿ. ಮಗಳ ತಾಯಿ ಆಗಿಲ್ಲ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಮನಸಾಭಿಷ್ಟ ಪ್ರಾರ್ಥನಾ ನಮಸ್ಕಾರಂ ಕೃತ್ವಾ. ಓಂ ಭಗವನ್ ವಿಶ್ವೇಶ್ವರಾಯ ತ್ರ್ಯಂಬಕಾಯ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.
ಕಲ್ಯಾಣ ಸುಂದರನಿಗೆ ಆರ್ಯವರ್ಧನ್ ಅವರು 500 ರೂಪಾಯಿ ಕೊಡುಗೆ ನೀಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಪ್ರಸಾದ ತಗೊಳ್ಳಿ. ನಿಮಗೆ ಹೇಳ್ತಿರೋದು ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಅನು, ಹೊತ್ತಾಯ್ತಮ್ಮ, 6 ಗಂಟೆ ಆಗೋಯ್ತು. ಬಾ ಹೋಗೋಣ. ನೀ ಬರಾಟ ಬೇಕು, ನೀ ಬಂದು ತೀರಾಟ ಬೇಕು ಅನ್ನೋದು ಅವಳಿಚ್ಛ. ಮುಂದೆ ಆಗೋದನ್ನ ನೋಡು, ಆಟ.
ಹಲೋ ಎವ್ರಿವನ್. ಏನನ್ನ ಇಲ್ಲಿ ಕರೆದಿದ್ದು, ಏನು ವಿಷಯ? ಸರ್, ಇವತ್ತು ಅನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳಲ್ಲ, ಐ ಮೀನ್ ಅನುಗೆ ಸೆಂಡ್ ಆಫ್ ಕೊಡ್ಬೇಕಲ್ಲ ಸರ್, ಅದಕ್ಕೆ. ಹಾಯ್ ಅನು, ಕಮ್ ಕಮ್ ಬಾ. ಸಿ, ನಾವೆಲ್ಲರೂ ನಿನಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಆರ್ಯ ಸರ್. ಈಗಷ್ಟೇ ಆಫೀಸಿಗೆ ಸೇರಿದಾಗಿದೆ. ಆಫೀಸಿಗೆ ಬಂದಿದ್ದ ಮೊದಲನೇ ದಿನಾನೇ ಬೆಂಕಿ ಹಚ್ಚಕ್ಕೆ ಟ್ರೈ ಮಾಡಿದ್ಯಲ್ಲ ನೀನು. ಐ ಆಮ್ ಜಸ್ಟ್ ಕಿಡಿಂಗ್. ಆ್ಯಂಡ್ ಈಗ ಇಷ್ಟು ಬೇಗ ನಿನಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತಂದರೆ ವೆಲ್ ಡನ್, ಗುಡ್ ಜಾಬ್. ಅನು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಒಂದು ಬೇಸಿಕ್ ಡಿಗ್ರಿ ಕೂಡ ಇಲ್ಲದೆ ಇರೋಂಥ ಹುಡುಗಿ ನನ್ನ ಕೈ ಕೆಳಗಡೆನೆ ಕೆಲಸ ಕಲಿತು ಈಗ ಇಷ್ಟು ಬೇಗ ಹುಬ್ಳಿಗೆ ಪ್ರಮೋಟ್ ಆಗ್ತಿದ್ಯಾ ಅಂತ ಅಂದರೆ ಫ್ಯಾಂಟಾಸ್ಟಿಕ್. ಯಾ, ಏನೋ ನೀನು ಬಂದಿದ್ದ ದಿನನೇ ನನಗೆ ಗೊತ್ತಿತ್ತು ನೀನು ಜಾಸ್ತಿ ದಿನ ಇಲ್ಲಿರಲ್ಲ ಅಂತ. ಐ ಮೀನ್ ನೀನು ಕಲಿಯೋದ್ರಲ್ಲಿ ತುಂಬ ಫಾಸ್ಟು, ಇನ್ಫ್ಯಾಕ್ಟ್ ತುಂಬ ಟ್ಯಾಲೆಂಟೆಡ್ ಕೂಡ. ನೀನು ತುಂಬ ಬೇಗ ಬೆಳಿತೀಯ ಅಂತ ನನಗೆ ಗೊತ್ತಿತ್ತು, ಬಟ್ ದಿಸ್ ಇಸ್ ಫ್ಯಾಬ್ಯುಲಸ್. ನೀನು ಇಷ್ಟೊಂದು ಫಾಸ್ಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜ ಅನು, ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅನು ಮೇಡಮ್, ಇವತ್ತು ಆಫೀಸಲ್ಲಿ ನಿಮ್ಮದು ಕೊನೆ ದಿನ, ಒಂದೆರಡು ಮಾತಾಡಿ ಪ್ಲೀಸ್. ಅನು ಬಂದ್ಲು. ಅನು, ನೀನ್ ಹುಬ್ಳಿಗೆ ಹೋಗ್ತಿದ್ಯಾ? ಆಂಟಿ ಹೇಳಿದ್ರು, ನಿಜನಾ ಅನು? ಅಲ್ಲಿ ನಾವ್ ಯಾರು ಇರಲ್ಲ ಕಣೆ. ಬೇಕಾದಾಗ ಐಸ್ ಕ್ರೀಮ್ ಪಾರ್ಟಿ ಮಾಡಕ್ಕಾಗಲ್ಲ, ದಿನ ಅಪ್ಪ ಅಮ್ಮನ ಜಗಳ ನೋಡಕ್ಕಾಗಲ್ಲ, ನಲ್ಲಿ ವಟಾರ ಏನೂ ಇರಲ್ಲ ಅನು. ಮುಖ್ಯವಾಗಿ ಆರ್ಯ ಸರ್ ಇರಲ್ಲ. ನಿಂಗೆ ಓಕೆನಾ? ರಮ್ಯಾ, ಅವರೇ ಕಣೆ ನಾನು ಹುಬ್ಳಿಗೆ ಹೋಗಕ್ಕೆ ಹೇಳಿದ್ದು. ಅವರೇ ಹೇಳಿದ್ದ? ಹೌದು ಸಂಪತ್, ಅವ್ರಿಗೆ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ ಒಪ್ಪಿಗೆ ಇಲ್ಲ. ಅನು, ನೀನ್ ಸುಮ್ನೆ ಆರ್ಯ ಸರ್ ಮೇಲೆ ಬೇಜಾರ್ ಮಾಡ್ಕೋಬೇಡ. ವಿಧಿ ಹಣೆಲ್ ಬರ್ದಂಗ ಆಗತ್ತೆ ಅಂತ ಹೇಳ್ದೋಳೆ ನೀನು. ನಾನು ಎಷ್ಟು ಹೇಳಿದ್ರು ನೆನೆ ಆಫೀಸ್ಗೆ ಹೋಗದೆ ದೇವಸ್ಥಾನಕ್ಕೆ ಹೋದೆ. ಆಫೀಸ್ಗೆ ಹೋಗಿದ್ದಿದ್ರೆ ಆರ್ಯ ಸರ್ ಸಿಗ್ತಿರ್ಲಿಲ್ವಾ? ಇಲ್ಲ ರಮ್ಯಾ, ಆರ್ಯ ಸರ್ ನಿನ್ನೆ ಆಫೀಸಲ್ಲಿ ಇರ್ಲಿಲ್ಲ. ಅವರು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ನೋ ಅದೇ ದೇವಸ್ಥಾನಕ್ಕೆ ಅವರು ಬಂದಿದ್ರು ರಮ್ಯಾ. ಏನೋ ಸರ್ ಮೀಟ್ ಮಾಡ್ದಾನು? ರಮ್ಯಾ, ನಾನು ಹಣೆ ಬರಹದ ಮೇಲೆ ಭಾರ ಹಾಕಿ, ದೇವ್ರ ಮೇಲೆ ಭಾರ ಹಾಕಿ ಅಮ್ಮನ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಅಮ್ಮ ನನ್ನ ಕೈ ಬಿಡ್ಲಿಲ್ಲ ರಮ್ಯಾ. ಕೊನೆಗೂ ನನ್ನ ಚಾಲೆಂಜಲ್ಲಿ ಗೆಲ್ಲಿಸ್ಬಿಟ್ಲು ಗೊತ್ತಾ? ಈ ಸವಾಲಲ್ಲಿ ಸೋತಿದ್ಯಾ?
ನೀನ್ಯಾಕೆ ಇಷ್ಟೊಂದು ಬೆವರ್ತಿದ್ಯಾ? ನಿನಗೂ ನಂಬೋಕ್ಕಾಗ್ತಿಲ್ವಾ? ಹಾಗೇನಿಲ್ಲ ನೋಡ ರಿಯಾ, ನಾ ಒಂದು ಹೇಳ್ತೀನಿ ಕೇಳು. ಇದರಲ್ಲಿ ಯಾರು ಸೋತರು ಗೆದ್ರು ಅಂತೇನಲ್ಲ. ಈಗೇನಾದರೂ ಅವಳು ಅನ್ಕೊಂಡ ಹಾಗೆ ನಡೆದು ಹೋಗಿದ್ರೆ ನೀನು ಜೀವನದಲ್ಲಿ ತುಂಬ ಸಲ ಸೋಲ್ಬೇಕಾಗಿರ್ತಿತ್ತು. ನಿಮ್ಮಿಬ್ಬರಲ್ಲಿ ವಯಸ್ಸಿಂದ ಹಿಡಿದು ಅಂತಸ್ತಿನವರೆಗೂ ಯಾವುದ್ರಲ್ಲೂ ಸಮಾನತೆ ಇಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ, ಹುಬ್ಳಿಗೆ ಹೊರಟಿದ್ದಾಳೆ. ಹೋಗ್ಲಿ ಬಿಡು, ಅಲ್ಲಿ ಹೊಸ ಜನರು ಪರಿಚಯ ಆಗತ್ತೆ, ಕೆಲಸ ಕಲಿತಾಳೆ, ಬೆಳೀತಾಳೆ, ಕ್ರಮೇಣ ನಿನ್ನನ್ನು ಮರೀತಾಳೆ. ನೀನು ಅಷ್ಟೆ. ಅವಳಲ್ಲಿ ಹೋದ್ಮೇಲೆ ನಿನ್ನ ಕೆಲಸದ ಮೇಲೆ ನೀನು ಬ್ಯುಸಿ ಆಗ್ತೀಯಾ. ಮೀಟಿಂಗು, ಡೀಲ್ಸು ಮತ್ತೆ ಹೊಸ ಬಿಸ್ನೆಸ್ ಓಡಾಟ ಶುರು ಆದರೆ ಅವಳು ಖಂಡಿತ ನಿನ್ನ ನೆನಪಿಂದ ಹೊಟ್ಟೋಗ್ತಾಳೆ. ಅಪ್ಪಿತಪ್ಪಿನೂ ಆ ಅನುಸಿರಿ ಮನೆ ನಿನ್ನ ನೆನಪಿಗೆ ಬರೋದಿಲ್ಲ. ನಿನ್ನೆ ನೀನು ಸರಿಯಾಗೇ ಮಾಡಿದ್ಯಾ. ಎದುರುಗಡೆ ಹೋಗದೆ ಬಚ್ಚಿಟ್ಕೊಂಡವನು ಹೇಳಿ ಏನಲ್ಲ. ನೀನು ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ. ನನ್ನ ಆರ್ಯ ಕೆಲಸ ಮುಗಿದ ಮೇಲೆ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋನಲ್ಲ. ನಡಿ ಹೋಗೋಣ. ಆದರೆ ನಾನು ಮಾಡಿದ ತಪ್ಪೇ. ಅದರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಜಿಂಡೆ. ನಾನು ಹೊರಡುವಾಗ ನೀನು ಹೀಗಿದ್ರೆ ಹೇಗಪ್ಪ? ಹೋಗ್ಲೇಬೇಕಾ ಬಂಗಾರ? ಕೆಲಸ ಅಲ್ವಾ ಅಪ್ಪ, ನಾನಿಲ್ಲ ಅಂತ ಹೇಗೆ ಹೇಳಿ? ನೀನೊಬ್ಳೆ ಅಷ್ಟು ದೂರ ಹೋಗಿ ಅಲ್ಲಿರೋ ಅವಶ್ಯಕತೆ ಏನಿಲ್ಲ ಮಗ. ನೋಡು, ನೀನು ದುಡಿಬೇಕು ಅನ್ನೋ ಅವಶ್ಯಕತೆನೂ ಏನೂ ಇಲ್ಲ. ನಾನಿದ್ದೀನಲ್ಲ, ನನ್ನ ಕೈಕಾಲು ಇನ್ನೂ ಗಟ್ಟಿಯಾಗಿದೆ. ನಾನು ದುಡಿತೀನಿ ಮಗ. ಇಷ್ಟು ದಿನ ನಾವೆಲ್ಲ ಇರಲಿಲ್ವಾ? ಅನು, ನಿನ್ನ ಕೆಲ್ಸಕ್ಕೆ ಹೋಗೋದ್ರಿಂದ ನಾವೆಷ್ಟೋ ಸುಧಾರಿಸಿದ್ದೀವಿ ನಿಜ. ಆದರೆ ನಿನ್ನನ್ನು ಕಷ್ಟದಲ್ಲಿಟ್ಟು ನಾವು ಸುಖವಾಗಿರ್ಬೇಕು ಅಂತ ಖಂಡಿತ ನಮ್ಗೆ ಆಸೆ ಇಲ್ಲ ಅಮ್ಮ. ಅಮ್ಮ, ಅಪ್ಪ, ನನಗೆ ಗೊತ್ತು ನೀವಿಬ್ರು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ಅಂತ.
ಅಮ್ಮ ಇದು ನಮ್ಮನೆ ಅಮ್ಮ. ನಾನ್ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮ್ಮಿಬ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋದು ನನ್ನ ಆಸೆ ಅಮ್ಮ. ದಯವಿಟ್ಟು ಅದಕ್ಕೆ ಅಡ್ಡಿ ಆಗ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ನನ್ನ ಕೆಲಸ ಬಿಡು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ. ಆರ್ಯ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ನಾನು ಹಿಂದೇಟ್ ಹಾಕಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಂಗ ಆಗಲ್ವಾ ಅಮ್ಮ? ಪ್ಲೀಸ್ ಅಮ್ಮ. ಅವ್ರು ಹೇಳ್ದಂಗೆ ಆಗ್ಲಿ ಅಮ್ಮ. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ. ಅಪ್ಪ, ಬಂದಿದ್ದನ್ನ ಮಾಡ್ಕೋ ಬಂಗಾರ ಅಂತ ನೀವೇ ಅಲ್ವಪ್ಪ ಹೇಳಿದ್ದು. ಇವಾಗ ನೀವೇ ಹೀಗಾದ್ರೆ ನಾನು ಹೇಗಪ್ಪ ತಡ್ಕೊಳ್ಳಿ? ನಿನ್ನಮ್ಮಯ್ಯ ಅಂತೀನಪ್ಪ, ನನ್ನ ಖುಷಿಯಾಗಿ ಕಳಿಸ್ಕೊಡು. ನಂಗೆ ಆಶೀರ್ವಾದ ಮಾಡಪ್ಪ. ನೀನು ಹೇಳ್ತಿರೋದ ಸರಿಯೇನೋ? ಸುಬ್ಬು ಮಗಳು ಹೊರಟು ನಿಂತಿರುವಾಗ ನಾವು ಈ ಥರ ಎಲ್ಲ ಮಾಡಬಾರ್ದು. ಹೋಗಿ ಕೆಲ್ಸಕ್ಕೆ ಸೇರ್ಕೊ ಚಿನ್ನ. ಆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಬೇಗ ಬೇಗ ರೆಡಿ ಮಾಡ್ಕೊ, ಬಸ್ಸಲ್ಲಿ ಸೀಟ್ ಇಡಬೇಕಲ್ವಾ? ಅಮ್ಮ, ಬಸ್ ಆಗ್ಲೇ ಬುಕ್ ಆಗಿದೆ ಅಮ್ಮ. ಹೌದಲ್ವಾ? ತಾಯಿ ಎಲ್ಲವನ್ನ ಹತ್ರ ಆಶೀರ್ವಾದ ತಗೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.